ಹಾಗೂ ಅಣ್ಣ ಬಸವಣ್ಣನ ಈ ಕ್ಷೇತ್ರದಿಂದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಇವರಿಗೆ ನಾವು ಶುಭವನ್ನು ಹಾರೈಸ್ತೇವೆ ಮೊದಲನೇದಾಗಿ. ನಂತರದಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮವಹಿಸಿದ್ದಾರೆ. ಹಾಗೆ ಅವರು ಸಾಮರ್ಥ್ಯವುಳ್ಳವರಾಗಿದ್ದಾರೆ. ನೀವು ಹೇಗೆ ಕೂಲಿ ಕೊಡುವಂತೀರೋ ಹಾಗೆ ಅವರಿಗೆ ಸಾಮರ್ಥ್ಯವನ್ನು ನೋಡಿ ಕೆಲಸ ಕೊಡುವಂಥ ನಾವು ಇವತ್ತು ನಿಮ್ಮ ಮೇಲೆ ನಾವು ಸಚಿವ ಸ್ಥಾನ ಕೊಡುವಂಥ ಒತ್ತಾಯಿಸ್ತಾ ಇದ್ದೇವೆ. ಅವರು ಒಳ್ಳೆಯ ಈ ಕ್ಷೇತ್ರವನ್ನು ಪ್ರಗತಿ ಮಾಡಿದ್ದಾರೆ. ಮುಂದೆ ಈ ರಾಜ್ಯದ ಪ್ರಗತಿಗೂ ಕೂಡ ಅವರು ಪಣ ತೊಟ್ಟು ನಿಲ್ತಾರ. ಅದಕ್ಕೆ ಈ ರಾಜ್ಯದ ಅಭಿವೃದ್ಧಿ ಆಗಬೇಕು. ಆದರೆ ನಾವು ಸಚಿವ ಸ್ಥಾನವನ್ನು ಸನ್ಮಾನ್ಯ ಕಾಶ್ಯಪ್ನವ್ರಿಗೆ ಕೊಡಲೇಬೇಕು ಅಂತ ನಾವೆಲ್ಲರೂ ಈ ಸಂಗಮ ಕ್ಷೇತ್ರದ ಎಲ್ಲ ಸರ್ವ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ನಾವು ಡಿ.ಕೆ. ಶಿವಕುಮಾರ್ ಅವರನ್ನ ಒತ್ತಾಯಿಸ್ತೇವೆ. ಹಾಗೆ ನಾವು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ. ಅವರ ಸಾಮರ್ಥ್ಯವನ್ನು ನೋಡಿ ಅವರಿಗೆ ಕೆಲಸ ಕೊಡುವಂಥ ನಾವು ಇವತ್ತು ಮಾತನ್ನು ತಮಗೆ ಗಮನಕ್ಕೆ ತರ್ತೇವೆ ಅಂತ ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೇನೆ. ಶ್ರೀಮಾನ್ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಸುಮಾರು ಕಳೆದ 2023ನೇ ಇಸ್ವಿಯ ಚುನಾವಣೆಯಲ್ಲಿ 30,000ಕ್ಕಿಂತ ಅಧಿಕ ಮತಗಳಿಂದ ಜಯಶಾಲಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದು ಅವರಿಗೆ ಅಭಿವೃದ್ಧಿ ಹರಿಕಾರರು ಅನ್ನುವಂಥದ್ದು ಈಗಾಗಲೇ ನಮ್ಮ ಮತಕ್ಷೇತ್ರದ ತುಂಬ ಜಗಜಾಹೀರವಾಗಿದೆ. ಅದೇ ಕಾರಣಕ್ಕಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಹಾಲಿ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲಾ ಅವರು ಹಾಗೂ ವೇಣುಗೋಪಾಲ್ ಸಾಹೇಬರು ಇವರೆಲ್ಲರೂ ಕೂಡಿಕೊಂಡು ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ, ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ಕೊಡಬೇಕೆಂದು ಎಲ್ಲರ ನಾವು ಒಕ್ಕೂರಲಿಂದ ನಾವು ಈಗ ಆಗ್ರಹ ಮಾಡುತ್ತೇವೆ ಅಂತ ಹೇಳಿ ನನ್ನ 4 ಮಾತು ಮುಗಿಸುತ್ತೇನೆ. ಶ್ರೀ ವಿಜಯಾನಂದ ಕಾಶ್ಯಪ್ನವರು ಅಭಿವೃದ್ಧಿ ಹರಿಕಾರ ಆಗಿದ್ದಾರೆ. ಈ ಮೊದಲು ಅವರು ಸಾಕಷ್ಟು ಈ ಹನಿ ನೀರಾವರಿ ಆಗಲಿ, ಈ ಕೂಡಲ ಸಂಗಮ ಬ್ರಿಡ್ಜ್ ಆಗಲಿ, ಮತ್ತು ಇಲ್ಲಿ ನಾರಾಯಣ ದಿಲ್ಲಿ ಮಾದರಿ ಪ್ರಕಾರ 150 ಕೋಟಿ ರೂಪಾಯಿ ಕೆಲಸಗಳು ಮಾಡ್ಯಾರ. ಸಾಕಷ್ಟು ರೈತರಿಗೆ ಆಗಲಿ ಇವತ್ತು ಮಾಡಿದಂಥ ಕೆಲಸಗಳು ಭಾಳ ಶ್ಲಾಘನೀಯ ಆಗೈತಿ. ಅವರು 30 ಸಾವಿರಕ್ಕಿಂತ ಹೆಚ್ಚು ಸಂತರ ಮೇಲೆ ಗೆದ್ದು ಬಂದಾರ. ಮತ್ತು ಅವರು ಆಗಿದ್ರೆ ನಮ್ಮ ತಾಲೂಕು ಇನ್ನಿಷ್ಟು ಅಭಿವೃದ್ಧಿ ಆಕೈತಿ ಅಂತ ನಮ್ಗೆ ಇದು ಸಂತೋಷ ಆಗುತ್ತೆ. ಆ ದೃಷ್ಟಿಯಿಂದ ಅವರಿಗೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು ನಾವು ಅತಿ ಇದು ಮೊದಲಿದ್ದನು ನಾನು ಸ್ಟೇಟ್ ಕಾಂಗ್ರೆಸ್ ಕಮಿಟಿಯಾಗಿ ಯೂತ್ ಕಾಂಗ್ರೆಸ್ನಾಗ ಇದ್ದಾವೆ. ಮೊದಲಿದ್ದು ದೇವರಾಜ ಕಾಲದಾಗಿದ್ದು ಹಿಡ್ಕೊಂಡು ನಾವು ಇಲ್ಲಿವರೆಗೆ ಏನು ಸ್ಥಾನ ಮಾಡ್ಕೊಳ್ಳಿಲ್ಲ. ನಮ್ಮ ದಿವಂಗತ SR ಕಾಶ್ಯಪ್ನವರು ಮಾಡಿದಂಥ ಕೆಲಸ ಭಾಳ ಶ್ಲಾಘನೀಯ. ಇಲ್ಲೇ ನಮ್ಮಲ್ಲಿ ಅವ್ರದ್ದು ಕನಸಿನ ಕೂಸು ಏನಪ್ಪ ಅಂತಂದ್ರೆ CTDC ಕಾಲೇಜ್ ಮಾಡಿದ್ರು. ಗ್ರಾಮೀಣ ಮಟ್ಟದಾಗ ಎಲ್ಲರೂ ಇಂಜಿನಿಯರ್ ಕಾಲೇಜ್ ಯಾರೂ ಮಾಡಿರಲಿಲ್ಲ. ಈ ಗ್ರಾಮೀಣ ಮಟ್ಟದ ಜನರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ರು. ಎಲ್ಲೆಲ್ಲಿ ಜನ ಕಲಿತು ಜಗತ್ತಿನಾದ್ಯಂತ ಅವರೆಲ್ಲ ನೌಕರಿ ಮಾಡ್ತಾರೆ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು. ಮತ್ತು ಇಲ್ಲಿ ಈ ಬ್ರಿಡ್ಜ್ ಹೋರಾಟ ನಮ್ಮದು 40 ವರ್ಷದ ಮೇಲಿತ್ತು. ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ಒತ್ತಾಯ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವು ನೆನೆಸ್ತೀವಿ. ಈಗ 59 ಕೋಟಿ ರೂಪಾಯಿ ವರ್ಕ್ ಇಲ್ಲಿ ಮಾಡಿದ್ದಾರೆ ನಮ್ಮ ಕೂಡಲ ಸಂಗಮ ಬ್ರಿಡ್ಜ್. ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡೋದೈತಿ. ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಈ ಕೂಡಲ ಸಂಗಮೇಶ್ವರ ಅಭಿವೃದ್ಧಿ ಮಾಡೋಕ್ಕೆ, ಈ ಕೂಡಲ ಸಂಗಮೇಶ್ವರದ ಅಭಿವೃದ್ಧಿಗಾಗಿ ಏನು ಬೇಕು ಸಾಕಷ್ಟು ಹೋರಾಟ ಮಾಡಿ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಅದಕ್ಕಾಗಿ ಅವ್ರು ಬಂದರೆ ನಮಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ಈ ಅಭಿವೃದ್ಧಿ ಆಗುತ್ತೆ. ಶಾಲಾ ಕಾಲೇಜುಗಳು ಮಾಡಿದ್ದು ನೋಡಿದ್ರೆ ಭಾಳ ವಿಶೇಷ. ಯಾರೂ ಅಲ್ಲಿ ಯಾವ ಜಿಲ್ಲೆಯಲ್ಲೂ ಮಾಡಿಲ್ಲ ಅಷ್ಟು ಶಾಲಾ ಕಾಲೇಜುಗಳು ಮಾಡ್ಯಾರ. ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರು ಮಾಡಿದ್ದು ನೋಡಿದರೆ ಇವತ್ತು ಅದನ್ನು ಯಾರೂ ಹೆಸರಿಡುವಂಪಾಗಿಲ್ಲ, ಅಂಥ ಕೆಲಸಗಳು ಮಾಡ್ಯಾರ. ಆ ದೃಷ್ಟಿಯಿಂದ ಅವರಿಗೆ ನೀವು ಮಂತ್ರಿ ಸ್ಥಾನ ಕೊಟ್ಟರೆ ನಮಗೆ ಮತ್ತಿಷ್ಟು ಇಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ, ಸನ್ಮಾನ್ಯ ಶ್ರೀ ಲೋಕಸಭಾ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧೀಜಿಯವ್ರನ್ನ, ಸೋನಿಯಾ ಗಾಂಧೀಜಿಯವ್ರನ್ನ, ಆನಂತರ ಪ್ರಿಯಾಂಕಾ ಗಾಂಧಿಯವ್ರನ್ನ ಮತ್ತು AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಾವು ಒತ್ತಾಯ ಮಾಡ್ತೀವಿ. ಮಾಡಲಿಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೈ ಎತ್ತಿ ಹೇಳ್ತೀವಿ. ಬೇಕೇ ಬೇಕು ವಿಜಯಾನಂದ ಕಾಶ್ಯಪ್ನವರಿಗೆ ಮಂತ್ರಿ ಸ್ಥಾನ, ಬೇಕೇ ಬೇಕು. ಅದಕ್ಕೆ ದಯಮಾಡಿ ಅವರು ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರಿಗೆ ಮಂತ್ರಿ ಸ್ಥಾನ ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಅವರು
ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆದ ನಂತರ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ಅವರು ಯಾವತ್ತಿಗೂ ವಿಜಯನ್ ಕಾಶ್ಯಪ್ನವ್ರು ಜಾತ್ಯತೀತವಾಗಿ ಹೋರಾಟ ಮಾಡಿದ್ರು, ಜಾತ್ಯತೀತವಾಗಿ ಎಲ್ಲರೂ ಕೂಡಿದ್ದವ್ರು. ಆ ದೃಷ್ಟಿಯಿಂದ ಮತ್ತು ಇಲ್ಕಲ್ ಅಭಿವೃದ್ಧಿ ಆಗೈತೆ, ಹುಣಗುಂದ ಅಭಿವೃದ್ಧಿ ಆಗೈತೆ, ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ನಮ್ಮೆಲ್ಲ ಕಡೆ. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ನಮ್ಮ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬನ್ನ ಅಗದಿ ವಿನಯಪೂರ್ವಕವಾಗಿ ನಾವು ಒತ್ತಾಯ ಮಾಡ್ತೀವಿ ಅವ್ರಿಗೆ ಮಂತ್ರಿ ಕೊಡ್ಬೇಕಂತೇಳಿ. ನಮ್ಮದು ನ್ಯಾಯ ಎಲ್ಲ ಜಗಳಲ್ಲ, ನಮಗೊಂದು ಮಂತ್ರಿ ಸ್ಥಾನ ಕೊಡ್ರಿ ಸಾಹೇಬ್ರ ಅಂತ ಹೇಳ್ತೀನಿ ಏನು. ಅದಕ್ಕೆ ಎಲ್ಲರೂ ಕೂಡ್ಕೊಂಡು ನಾವು ಇದು ಕಾಲಕ್ಕೆ ಉಗ್ರ ಹೋರಾಟಕ್ಕೆ ಸಜ್ಜಾಕಿವಿ ಅಂತ ಹೇಳ್ತೀವಿ.